ಜೈನರು ಹಿಂದೂಗಳಲ್ವೇ ಅಲ್ಲ. ಅವರು ಯಾವತ್ತೂ ಹಿಂದೂಗಳಾಗೋದಿಲ್ಲ. ಹಿಂದೂಗಳಂತ ಒಪ್ಕೊಳ್ಳೋಕ್ಕೂ ಯಾರೂ ತಯಾರಿಲ್ಲ. ಜೈನರು ಹಿಂದೂಗಳಂತ ಒಪ್ಪುವಂತ ಒಬ್ಬ ಜೈನನ್ನ ತೆಕ್ಕೊಡಿ. ಜೈನರು ಮಂಜುನಾಥನನ್ನ ಒಪ್ಪುವುದಿಲ್ಲ. ಜೈನರು ಒಪ್ಪುವುದು ಮಹಾವೀರನನ್ನ, ಬಾಹುಬಲಿಯನ್ನ ಆರಾಧನೆ ಮಾಡುವುದು. ಈಗ ನಾನಾದ್ರಷ್ಟೇ 10 ಜನದಲ್ಲಿ ಮಧ್ಯೆ ಇರುವಾಗ ಹಿಂದೂ ಸಂಪ್ರದಾಯವನ್ನು ಗೌರವಿಸುವುದು ಜೈನ ಸಮುದಾಯ. ಜೈನರು ಕೂಡ ಮೂರ್ತಿ ಪೂಜೆಯನ್ನು ಒಪ್ಪಲಿಕ್ಕೆ ಶುರು ಮಾಡಿದ್ದು ಯಾವಾಗ? ಅದಕ್ಕಿಂತ ಮುಂಚೆ ಜೈನರು ಕೂಡ ಮೂರ್ತಿ ಪೂಜೆ ಮಾಡುವವರಲ್ಲ. ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು ಹೊಟ್ಟೆ ಪಾಡಿಗಾಗಿ ಒಂದೊಂದು ವೇಷ ಬೇಕೇ ಬೇಕು. ಯಾಕೆ ನನ್ನ ಪ್ರಕಾರ ಹಿಂದೂ ಜಾತಿಯಲ್ಲಿ ಜೈನ ಏಕಪತ್ನಿ ವ್ರತಸ್ಥರ ಅಲ್ಲದವರು ಹಿಂದೂ ಇರೋದು ಅಂತ ಹೇಳ್ಬೋದು ಅಷ್ಟೇ. ಅದು ಹಿಂದೂ ಅಂದ್ರೆ ಎಂತ? ಏಕಪತ್ನಿ ವ್ರತಸ್ಥರಾಗಿರ್ಬೇಕು, ಪತಿವ್ರತರ ಆಗಿರ್ಬೇಕು. ನಡೆದಾಡುವ ದೇವರು ಹೇಗಿರ್ತಾರೆ? ನಮ್ಮ ಜೈನ ಮುನಿಗಳು ಅಂತ ಇದ್ದೀವಿ, ಬೆತ್ತಲಾಗಿ ಹೋಗ್ತಾರೆ. ಅವ್ರು ಬೆತ್ತಲಾಗಿದ್ದು ಒಂದು ಸಮುದಾಯಕ್ಕಾಗಿ. ಯಾಕೆ ಹೋಗ್ಬೇಕು ಅವ್ರ ಹಿಂದೆ? ಕದ್ರಿಯನ್ನೇ ಬಿಟ್ಟು ಬಂದು ನೆಲೆಸಿದ ಧರ್ಮಸ್ಥಳದ ಆದ್ರೆ ಕದ್ರಿಯಲ್ಲಿ ಬೀಗ ಹಾಕ್ಬೇಕಿತ್ತಲ್ಲ. ಕುಕ್ಕೆ ಸುಬ್ಬ ಅಂದ್ರೆ ಆದ್ರೆ ಅಷ್ಟು ನಾವು ಮಕ್ಕಳು ಮಾಡ್ತೀವ? ಅಥವಾ ಹಿಂದುತ್ವ ಎಂದು ವೇಷ ಹಾಕೊಂಡಿದ್ದಾರಲ್ಲ ಅವರು ಏನು ಮಾತಾಡಲ್ಲ ಅದ್ರ ಬಗ್ಗೆ. ನಾನು ಯಾರ ಪರವಾಗಿರುವಂತಲ್ಲ, ನಾನು ಸೌಜನ್ಯದ ಪರವಾಗಿರುವಂತವ. ಇಲ್ಲ ನಾನು ಬರಲ್ಲ, ನಾನು ತಪ್ಪಿ ಮುನಿಗಳ ಹತ್ರನೇ ಬರುದಿಲ್ಲ, ಮರ ನಿನ್ನ ಹತ್ರ ಯಾಕೆ ಬರಬೇಕು? ಬೇಕಾದ್ರೆ ಬಾ, ಗುತ್ತನವಂತೆ ಅವ ಬರ್ತಾನೆ. ಪತ್ತು ಗಂಟೆಗೆ ಕರೆದಿದ್ದ ಅವಡ ನಿಜವಾಗಿ ದೈವ ಬರುವುದಾದ್ರೆ ಸಮಯ ಗೊತ್ತಾಗೋದಿಲ್ಲ. ನಡೆದಾಡುವ ದೇವರಂತ ಸುಮಾರು ಜನ ಬಿಂಬಿಸ್ತಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರನ್ನ. ನಾನಂತೂ ನಡೆದಾಡುವ ದೇವರಲ್ಲ ಅಂತಲೇ ಹೇಳುದು. ಧರ್ಮಾಧಿಕಾರಿ ಅನ್ನುವ ಹೇಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಾಗ ಮಾಡಿರ್ಬೇಕವ, ಎಲ್ಲವನ್ನ ತೊರೆದು ಬಿಡ್ಬೇಕು, ಒಂದೇ ಬೆತ್ತಲಾಗಬೇಕು ಅಂತ ಹೇಳುದು ನಾವು. ಸುಮಾರು ಜನ ಅನ್ಯಾಯ ಮಾಡೋರು ಮೆರಿತಾ ಇದ್ದಾರೆ. ಯಾಕೆ ಅವರಿಗೆಲ್ಲ ಶಿಕ್ಷೆ ಆಗಿಲ್ಲ? ಬೇರೆ ಹಾಗಾದ್ರೆ ದೇವರು ಇಲ್ವಾ? ಹಾಗಾದ್ರೆ ನಮಗೆ ಮಾತ್ರ ದೇವರ? ಯಾವುದೇ ಒಬ್ಬ ವ್ಯಕ್ತಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಒಂದು ಶಕ್ತಿಯ ಧರ್ಮಧ್ವಜ ಅಲ್ಲಿ ಯಾಕೆ ಬರಬಾರ್ದು ಧರ್ಮಸ್ಥಳದಲ್ಲಿ? ನನ್ನ ಪ್ರಶ್ನೆ. ಧರ್ಮಸ್ಥಳ ದೇವಸ್ಥಾನ ಸರ್ಕಾರೀಕರಣ ಆಗಬೇಕು ಅಂತ ಹೇಳಿದವ ನಾನೇ. ಆಗ ನಮ್ಮ ಹಿಂದೂಗಳು ಮಲಗಿದ್ರು ಕಾಣುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿರುವ ಮಂಜುನಾಥೇಶ್ವರ ದೇವಸ್ಥಾನ ಮತ್ತೆ ಅಣ್ಣಪ್ಪ ಸ್ವಾಮಿ ಗುಡ್ಡ ಇದು ಹಿಂದೂಗಳದ್ದು, ಜೈನರದಲ್ಲ. ವಾದಿರಾಜ ಸಮಯದಲ್ಲಿ ಮಂಜುನಾಥೇಶ್ವರ ಲಿಂಗವನ್ನು ತಂದು ಕೂರಿಸಿದ್ದು ಅಂತ. ಆದ್ರೆ ಇಲ್ಲಿ ಯಕ್ಷಗಾನದಲ್ಲಿ ಅಣ್ಣಪ್ಪ ಸ್ವಾಮಿ ತಂದು ಕೂರಿಸಿದ್ದು ಅಂತ ಹೇಳ್ತಾರೆ. ಯಾವುದನ್ನು ಒಪ್ಪಬೇಕು ನಾವು? ಇಷ್ಟು ಒಂದು ಚಿಕ್ಕ ಶಿವಲಿಂಗ ಮುಂದೆ ಅಷ್ಟು ದೊಡ್ಡ ಬೆತ್ತಲೆ ವಿಗ್ರಹ ಯಾಕೆ ಬೇಕಿತ್ತು? ಯಾರು ನ್ಯಾಯದ ಪರವಾಗಿ ನಿಲ್ತಾರ? ಅದಕ್ಕೆ ಧರ್ಮ ಸಾಥ್ ಕೊಡ್ತದೆ. ಅಣ್ಣಪ್ಪನ ಸಾಥ್ ಕೊಡ್ತಾನೆ, ಮಂಜುನಾಥ ಸ್ವಾಮಿ ಸಾಥ್ ಕೊಡ್ತಾನೆ. ತನಗೆ ಪೆಟ್ಟು ಬೀಳಬಾರ್ದಲ್ಲ, ಅದಕ್ಕೆ ಅದನ್ನು ಮುಂದೆ ಇಟ್ಕೊಂಡಿದ್ದಾರೆ. ಅದು ಹಿಂದೆ ಹೋಗ್ತದೆ, ಇವರೇ ಮುಂದೆ ಬರುವಂತ ಪರಿಸ್ಥಿತಿ ಬರ್ತದೆ. ಆಗ ಪೆಟ್ಟು ಇವರಿಗೆ ಬೀಳಲೇಬೇಕಲ್ಲ.